ನಮಸ್ಕಾರ. ನೋಡಿ, ಕೆಲವು ಸತಿ ನಮ್ಮ ಪ್ರೀತಿ ನಮ್ಮನ್ನ ಎಷ್ಟರ ಮಟ್ಟಿಗೆ ಕುರುಡು ಮಾಡುತ್ತೆ ಅಂತ ಹೇಳಿದ್ರೆ, ಅವ್ರು ನಂಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಿರುತ್ತೆ, ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಿರುತ್ತೆ. ಆದ್ರೂ ಎಲ್ಲೋ ಒಂದು ಹೋಪಲ್ಲಿ ಅವ್ರಿಗೆ ಪದೇ ಪದೇ ಚಾನ್ಸ್ ಕೊಡ್ತಾನೆ ಇರ್ತೀವಿ. ಕೆಲವು ಸತಿ ಕ್ಷಮೆಗೋಸ್ಕರ ಒದ್ದಾಡ್ತಾ ಇರ್ತೀವಿ. ಎಲ್ಲೋ ಗೊತ್ತು. ಅವ್ರಿಗೂ ಗೊತ್ತಿರುತ್ತೆ ಈ ಕೆಲಸವನ್ನ ಮಾಡಿದ್ರೆ ನನ್ನ ಮನಸ್ಸಿಗೆ ಅಥವಾ ನಮ್ಮ ಮನಸ್ಸಿಗೆ ನೋವಾಗತ್ತೆ ಅಂತ. ಆದ್ರೂ ಅವರು ಪದೇ ಪದೇ ಅದೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಎಲ್ಲೋ ನನಗೆ ನನ್ನ ಸಂಗಾತಿ ಆ ವ್ಯಕ್ತಿಯೊಟ್ಟಿಗೆ ಮಾತಾಡೋದಾಗಿರ್ಬೋದು, ಅದೆಲ್ಲವೂ ಇರ್ಸು ಮುರ್ಸು ತರ್ತಿದೆ ಅಂತ ಗೊತ್ತಿದ್ರು ಕೂಡ ಅದೇ ಕೆಲಸಗಳನ್ನ ಪದೇ ಪದೇ ಮಾಡ್ತಾ ಇರ್ತಾರೆ. ಆದ್ರೂ ಇಷ್ಟು ಈ ರಿಲೇಶನ್‌ಶಿಪ್ ಟಾಕ್ಸಿಕ್ ಆಗಿದ್ರು ಕೂಡ ನನ್ಗೆ ಯಾಕೆ ಈ ರಿಲೇಶನ್‌ಶಿಪ್ ಇಂದ ಆಚೆ ಬರಕ್ಕಾಗ್ತಾ ಇಲ್ಲ? ನಾನು ಯಾಕೆ ಇಂಥ ವ್ಯಕ್ತಿ ಹತ್ರನೇ ಪದೇ ಪದೇ ಪ್ರೀತಿಯನ್ನ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಏನೂ ಅಲ್ಲ. ಇದನ್ನ ಟ್ರಾಮಾ ಬಾಂಡಿಂಗ್ ಅಂತ ಕರೀತಾರೆ. ಏನಿದು ಟ್ರಾಮಾ ಬಾಂಡಿಂಗ್ ಅಂತ ಹೇಳಿದ್ರೆ, ನೀವೇ ನೋಡಿರ್ತೀರ. ಈಗ ಈ ಕೆಸಿನೋದಲ್ಲಾಗಿರಬಹುದು ಅಥವಾ ಯಾವುದೋ ಒಂದು ಅಡಿಕ್ಷನ್ ಅಲ್ಲಿ ಅವ್ರು ಯಾವಾಗ್ಲೂ ನಿಮ್ಮನ್ನ ಗೆಲ್ಸಲ್ಲ. ಯಾವಾಗ್ಲೋ ಒಂದ್ಸತಿ ಗೆಲ್ಸ್ದಾಗ ಮತ್ತೆ ಗೆಲ್ತೀನೇನೋ ಎಂಬ ಭರವಸೆಯಲ್ಲೇ ಪದೇ ಪದೇ ಆಟವನ್ನ ಆಡ್ತಾನೆ ಇರ್ತಾರೆ. ಹಾಗೆ ಈ ವ್ಯಕ್ತಿ ನಿಮ್ಗೆ ಇಷ್ಟೆಲ್ಲಾ ಮಾಡಿದ್ರು ಕೂಡ ಅವರ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಆಗಿರ್ಬೋದು, ಅವರ ನಗುವಿನ ಮಾತಾಗಿರ್ಬೋದು, ಅವರು ನಿಮ್ಮ ಜೊತೆ ಸಿಕ್ಕಿದಾಗ ಏನೋ ಒಂದು ಸ್ವೀಟ್ ಜೆಸ್ಚರ್ ಆಗಿರಬಹುದು, ಇದೆಲ್ಲವೂ ಮತ್ತೆ ಆ ರಿಲೇಶನ್‌ಶಿಪ್ ಅಲ್ಲಿ ನಂಬಿಕೆ ತರ್ತಾ ಇರುತ್ತೆ. ಆದ್ರೆ ನೀವು ಆ ಟಾಕ್ಸಿಕ್ ಪ್ಯಾಟರ್ನ್ ಅನ್ನನ್ನೆಲ್ಲ ಮರೆತು ಮತ್ತೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದು ಹೋಪ್ ಅನ್ನ ಹುಡುಕ್ತಾ ಇರ್ತೀರಾ. ಅವ್ರು ಹಾಕಿದ ಪ್ರತಿಯೊಂದು ಮೆಸೇಜಿಗಾಗಿರ್ಲಿ ಅಥವಾ ಮೀಟ್ ಮಾಡಿದಾಗ ಆಡಿದ ಪ್ರತಿಯೊಂದು ಮಾತನ್ನು ಮತ್ತೆ ಮತ್ತೆ ನೆನಪಿಸ್ಕೊತಾ ಇರ್ತೀರಾ. ಅದನ್ನ ಓವರ್ ಅನಲೈಸ್ ಮಾಡ್ತಾ ಇರ್ತೀರಾ. ಆದ್ರೆ ನಿಮ್ಗೆ ಒಂದು ವಿಷಯ ಗೊತ್ತಾ? ಅವ್ರ ತಪ್ಪಿಗಿಂತ ಇದು ನಿಮ್ ತಪ್ಪೇ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಓರ್ವ ವ್ಯಕ್ತಿ ನಿಮ್ಗೆ ಮೊದಲನೇ ಸತಿ ತಪ್ಪು ಮಾಡಿದ್ರೆ ಅವ್ರ ತಪ್ಪು. ಎರಡನೇ ಸತಿ ತಪ್ಪು ಮಾಡಿದ್ರೆ ಆಗ ಕೂಡ ಅವ್ರ ತಪ್ಪು. ಮೂರನೇ ಸತಿ ಆ ತಪ್ಪನ್ನ ಮಾಡಕ್ ಬಿಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ ತಪ್ಪಾಗ್ತಾ ಹೋಗತ್ತೆ. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಪ್ರೀತಿ ಅಂತ ಹೇಳಿದ್ರೆ ನನ್ನನ್ನ ನಾನಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ನಾನು ಐ ಶುಡ್ ಬಿ ಸೀನ್, ಐ ಶುಡ್ ಬಿ ಹರ್ಡ್, ಐ ಶುಡ್ ಬಿ ವ್ಯಾಲಿಡೇಟೆಡ್ ಅಂತಹ ಒಂದು ರಿಲೇಶನ್‌ಶಿಪ್ ಅಲ್ಲಿ ಇರಬೇಕು. ಅದು ಬಿಟ್ಟು ಪ್ರತಿ ಸತಿ ನಾನೇ ಸೋಲ್ತಾ ಇದ್ರೆ, ನನ್ನ ಸೆಲ್ಫ್ ರೆಸ್ಪೆಕ್ಟೇ ಇಲ್ಲ ಅಂತ ಹೇಳಿದ್ರೆ ಆ ರಿಲೇಶನ್‌ಶಿಪ್‌ಗೆ ಯಾವುದೇ ರೀತಿಯ ಅರ್ಥ ಇಲ್ಲ. ನನ್ನನ್ನ ನೀವು ಕೇಳಿದ್ರೆ ಪ್ರೀತಿ ಮುಖ್ಯನಾ? ರೆಸ್ಪೆಕ್ಟ್ ಮುಖ್ಯ ಅಂತ ಹೇಳಿದ್ರೆ ನಾನು ರೆಸ್ಪೆಕ್ಟ್ ಅನ್ನ ಚೂಸ್ ಮಾಡ್ತೀನಿ. ಯಾಕೆ ಗೊತ್ತಾ? ಆ ವ್ಯಕ್ತಿ ನಿಮ್ಮನ್ನ ರೆಸ್ಪೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮಗೆ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ ಅಥವಾ ನಿಮ್ಮ ನಂಬಿಕೆ ದ್ರೋಹ ಆಗತಕ್ಕಂತಹ ಯಾವ ಕೆಲಸವನ್ನು ಮಾಡಲ್ಲ. ನೋಡಿ, ಯಾವತ್ತೂ ಅಷ್ಟೇ ನಿಮ್ಮ ಸಂಗಾತಿ 4 ಜನ ಮುಂದೆ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡೋದಾಗಿರಬಹುದು ಅಥವಾ ಇನ್ನೊಂದು ವ್ಯಕ್ತಿ ಹತ್ರ ಹೋಗಿ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಪ್ರೀತಿ ಇದೆ ಅಂತಲ್ಲ. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಒಂದು ರಿಲೇಶನ್‌ಶಿಪ್ಪು ನಿಮ್ಮನ್ನ ಎಕ್ಸ್‌ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಗ್ರೋತ್ ಇರಬೇಕು. ಯಾವಾಗ ನೀವು ಒಬ್ರನ್ನೊಬ್ರು ಪೋಲಿಸಿಂಗ್ ಮಾಡ್ತಾ ಇರ್ತೀರಾ, ಅಲ್ಲಿ ಗ್ರೋತ್ ಇರಲ್ಲ. ಹಾಗೆ ನೋಡಿ, ನಿಮ್ಮ ಲೈಫಲ್ಲಿ ಒಂದು ಅತ್ಯುನ್ನತವಾದ ಒಂದು ಸಂಗಾತಿ ಸಿಕ್ಕಿದ್ರೆ ನಿಮ್ಮ 70% ಆಫ್ ನಿಮ್ಮ ಲೈಫ್ ಪ್ರಾಬ್ಲಮ್ಮು ಕಳೆದೋಗುತ್ತೆ. ಅದೇ ಮನೇಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ನಾವು ಆಚೆ ಎಲ್ಲೇ ಎಷ್ಟೇ ದುಡ್ಕೊಂಡು ಬಂದ್ರು ಮನೆಗೆ ಬಂದ್ರೆ ನೆಮ್ಮದಿಯನ್ನು ಹುಡುಕ್ತಾ ಇರ್ತೀವಿ. ಹಾಗಾಗಿ ಮೊದಲನೇದಾಗಿ ಬೌಂಡ್ರೀಸ್ ಅನ್ನ ಹಾಕ್ತಾ ಹೋಗಿ. ಈಗ ನಿಮ್ಮ ಮನೆಗೆ ಕಾಂಪೌಂಡ್ ಹೇಗೆ ಮುಖ್ಯನೋ ಹಾಗೆ ಬೌಂಡ್ರೀಸ್ ಮುಖ್ಯ. ನೋಡಿ, ಕೆಲವು ಸತಿ ಏನಾಗುತ್ತೆ, ಇಫ್ ಯು ಕಾಂಟ್ ಚೇಂಜ್ ದ ಪರ್ಸನ್, ಚೇಂಜ್ ದ ಪರ್ಸನ್ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೇ ಸತಿ ಈ ವ್ಯಕ್ತಿಯನ್ನ ಪರಿವರ್ತಿಸ್ಬೇಕು ಅಂತ ಹೋದಾಗ್ಲೂ ಕೂಡ ನಮ್ಗೆ ಅಲ್ಲಿ ಯಾವುದೇ ತರ ಸಕ್ಸಸ್ ಸಿಗದೆ ನಿರಾಸೆಗೊಳಗಾಗ್ತಾನೆ ಇರ್ತೀವಿ. ಈ ವ್ಯಕ್ತಿಯನ್ನ ಸಂಭಾಳಿಸೋದೇ ಒಂದು ದೊಡ್ಡ ಪ್ರಾಜೆಕ್ಟ್ ಆಗ್ಬಿಡುತ್ತೆ. ನೋಡಿ, ಫಸ್ಟ್ ಈ ಪ್ಯಾಟರ್ನ್ ಅಲ್ಲಿ ನೀವು ಇದೀರಾ ಅಂತ ಹೇಳಿದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಪರಿಗಣಿಸಿ. ಯಾಕಂತ ಹೇಳಿದ್ರೆ ನಿಮ್ಮ ಈ ಪ್ರತಿಯೊಂದು ಎಮೋಷನ್ ಕೂಡ ವ್ಯಾಲಿಡೇಷನ್ ಇರಬೇಕು. ಪ್ರತಿಯೊಂದು ಭಾವನೆಗೂ ಕೂಡ ಅದರದೇ ಆದ ಅರ್ಥಗಳಿದೆ. ಹಾಗಾಗಿ ಫಸ್ಟ್ ಈ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಹೇಗೆ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಗೆ ನೀವು ಅಬಂಡನ್ಸ್ ಅಲ್ಲಿ ಪ್ರೀತಿಯನ್ನ ಕೊಟ್ಕೊಳ್ಳಿ. ಗೌರವವನ್ನ ಕೊಟ್ಕೊಡ್ತಾ ಹೋಗಿ. ಯಾಕೆ ಈ ವ್ಯಕ್ತಿ ಕಡೆ ನನಗೆ ಮನಸ್ಸು ಸೆಳೀತಾ ಇದೆ? ಇದೆಲ್ಲಾದ್ರೂ ನನ್ನ ಬಾಲ್ಯದ ಪ್ಯಾಟರ್ನ್ ಅನ್ನ ತೋರಿಸ್ತಾ ಇದೆಯಾ? ಎಲ್ಲೋ ನಂಗೆ ಬಾಲ್ಯದಲ್ಲಿ ನನ್ನ ತಂದೆ ತಾಯಿಗಳು ನನಗೆ ಪ್ರೀತಿ ಕೊಡ್ಲಿಲ್ವಾ? ಹಾಗಾಗಿ ಈ ಪ್ರೀತಿಯನ್ನ ಹುಡ್ಕೊಂಡು ಈ ವ್ಯಕ್ತಿಯ ಹಿಂದೆ ಹೋಗ್ತಾ ಇದ್ದೀನಾ? ಮತ್ತೆ ಈ ವ್ಯಕ್ತಿಯಲ್ಲಿ ನನಗೆ ಇಷ್ಟ ಆಗಿರ್ತಕ್ಕಂತಹ ಗುಣಗಳು ಯಾವುದು? ಈ ಎಲ್ಲಾ ಪ್ರಾಂಪ್ಟ್‌ಗಳನ್ನ ಆನ್ಸರ್ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಎಲ್ಲಿ ನಾನು ನನ್ನನ್ನ ಕಳ್ಕೊಂಡಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗುತ್ತೆ. ನೋಡಿ, ಯಾವತ್ತೇ ತಿಳ್ಕೊಳ್ರಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್‌ಗಿಂತ ನಿಮ್ಮ ಪ್ರೀತಿ ಮಿಗಲಲ್ಲ. ಎಲ್ಲಿ ನಿಮ್ಗೆ ಗೌರವ ಇರುತ್ತೆ,
ಅಲ್ಲಿ ಪ್ರೀತಿ ಇರುತ್ತೆ. ಎಲ್ಲಿ ನಿಮ್ಮತನ ಇರುತ್ತೆ ಅಲ್ಲಿ ನಿಮ್ಗೊಂದು ಬೆಲೆ ಇರುತ್ತೆ. ಹಾಗಾಗಿ ಯಾರು ನಿಮ್ಮ ಬೆಲೆಯನ್ನ ಅರ್ಥ ಮಾಡ್ಕೋತಾರೆ ಅವ್ರಿಗೊಂದು ಚಾನ್ಸ್ ಕೊಡಿ. ಅದು ಬಿಟ್ಟು ಎಲ್ಲಿ ನಿಮ್ಗೆ ಗೌರವ ಇಲ್ವೋ, ಯಾರು ಪದೇ ಪದೇ ಸುಳ್ಳು ಹೇಳ್ತಾ ಇರ್ತಾರೋ, ಪದೇ ಪದೇ ಮೋಸ ಮಾಡ್ತಿರ್ತಾರೋ, ಎಲ್ಲಿ ನಿಮ್ಗೆ ಬೆಲೆ ಇರಲ್ವೋ ಅಂಥ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅವ್ರ ಪಾಡಿಗೆ ಅವ್ರಿಗೆ ಇರಕ್ ಬಿಟ್ಟು ನಿಮ್ಮ ಹೊಸ ಜೀವನವನ್ನ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.